ಭೂತಾನ್ ಪ್ರವಾಸದಲ್ಲಿದ್ದಂತಹ ಪ್ರಧಾನಿ ಮೋದಿ ಈಗ ಭಾರತಕ್ಕೆ ವಾಪಸ್ ಆಗಿದ್ದಾರೆ. ನೇರವಾಗಿ ಅವರು LNJP ಆಸ್ಪತ್ರೆಗೆ ತೆರಳಿದ್ದಾರೆ. ಯಾಕಂದ್ರೆ ದೆಹಲಿ ಸ್ಫೋಟದಲ್ಲಿ ಗಾಯಗೊಂಡಿರುವವರನ್ನ ನೋಡಿ ಅವರ ಆರೋಗ್ಯ ವಿಚಾರಣೆಗೆ ತೆರಳಿರುವಂತಹ ಪ್ರಧಾನಿ ಮೋದಿ ಈಗಾಗಲೇ LNJP ಆಸ್ಪತ್ರೆಗೆ ಹೋಗಿದ್ದಾರೆ. ದೆಹಲಿಯ ಲೋಕನಾಯಕ ಜಯಪ್ರಕಾಶ್ ನಾರಾಯಣ್ ಆಸ್ಪತ್ರೆಗೆ ಹೋಗಿರುವಂತಹ ನರೇಂದ್ರ ಮೋದಿ ಅಲ್ಲಿ ಗಾಯಾಳುಗಳನ್ನ ಭೇಟಿಯಾಗಿ ಅವರಿಗೆ ಸಾಂತ್ವನವನ್ನ ಹೇಳಿದ್ದಾರೆ. ಹಾಗೆ ಈ ಘಟನೆಯ ವಿವರವನ್ನ ಪಡ್ಕೊಂಡಿದ್ದಾರೆ ನರೇಂದ್ರ ಮೋದಿ. ಮೊನ್ನೆ ಕೆಂಪುಕೋಟೆಯ ಬಳಿಯಾದಂತಹ ಒಂದು ಬ್ಲಾಸ್ಟ್ ಏನಿತ್ತು, ಕಾರು ಸ್ಫೋಟ, ಆ ಕಾರು ಸ್ಫೋಟ ಪ್ರಕರಣದಲ್ಲಿ 12 ಜನ ಸಾವನ್ನಪ್ಪಿದ್ರು. ಸುಮಾರು 14 ಜನ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಅವರ ಆರೋಗ್ಯ ವಿಚಾರಿಸೋದಕ್ಕೆ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಈಗ ಆಗಮಿಸಿದ್ದಾರೆ. ಭೂತಾನ್ ಪ್ರವಾಸದಲ್ಲಿದ್ದಂತಹ ನರೇಂದ್ರ ಮೋದಿ ಇವತ್ತು ದೆಹಲಿಗೆ ಆಗಮಿಸ್ತಾ ಇದ್ದಂತೆ ನೇರವಾಗಿ LNJP ಆಸ್ಪತ್ರೆಗೆ ತೆರಳಿ ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಎರಡು ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಒಂದು ಕಡೆ ಅವತ್ತು ಸಂಭವಿಸಿದಂತಹ ಕಾರ್ ಸ್ಫೋಟ, ಇದುವರೆಗೂ ಕೂಡ ಸ್ಫೋಟ ಹೇಗಾಯಿತು, ಏನಕ್ಕಾಯಿತು, ಯಾರು ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಇನ್ನೂ ಮಾಹಿತಿ ಸ್ಪಷ್ಟವಾಗಿಲ್ಲ. ಇನ್ನು ಕೆಲವೇ ಕ್ಷಣಗಳಲ್ಲಿ ಮೋದಿ ನೇತೃತ್ವದಲ್ಲಿ ಉನ್ನತ ಸಭೆ ಕೂಡ ನಡೆಯೋದಿದೆ. ಮೋದಿ ನೇತೃತ್ವದಲ್ಲಿ ಭದ್ರತಾ ಸಂಪುಟ ಸಮಿತಿಯ ಸಭೆ ನಡೆಯೋದಿದೆ. ಸಂಜೆ 5:30ಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಗೃಹ ಸಚಿವ ಅಮಿತ್ ಶಾ, ಜೈಶಂಕರ್, ನಿರ್ಮಲಾ ಸೀತಾರಾಮನ್ ಈ ಸಭೆಯಲ್ಲಿ ಭಾಗಿಯಾಗೋರಿದ್ದಾರೆ. ಭದ್ರತೆ ಸಂಬಂಧ ಮಹತ್ವದ ನಿರ್ಧಾರ ಕೈಗೊಳ್ಳುವಂತ ಸಾಧ್ಯತೆ ಇದೆ. ನೆನಪಿರಬಹುದು, ಈ ಸ್ಫೋಟಕ್ಕೂ ಮುಂಚಿತವಾಗಿ ಆ ದಿನ ಬೆಳಿಗ್ಗೆ ಕೆಲವೊಂದಷ್ಟು ಸ್ಫೋಟಕಗಳನ್ನ ವಶಪಡಿಸಿಕೊಂಡಿದ್ದು ಆಗಿತ್ತು. ಅದಾದ ನಂತರ ಸಂಜೆ ಅಷ್ಟೊತ್ತಿಗೆ ಈ ರೀತಿಯಾದಂತಹ ಭಾರೀ ಸ್ಫೋಟ ಸಂಭವಿಸುತ್ತೆ. ಸ್ಫೋಟ ನಡೀತಾ ಇದ್ದ ಹಾಗೆ ಗೃಹ ಸಚಿವ ಅಮಿತ್ ಶಾ IBಗೆ ಕರೆ ಮಾಡಿ ಅಲ್ಲಿಂದ ಮಾಹಿತಿಗಳನ್ನು ಕಲೆ ಹಾಕ್ತಾರೆ. ಅದಾದ ನಂತರ ಅದೇ ಮಾಹಿತಿಯನ್ನು ಪ್ರಧಾನಿ ಮೋದಿ ಜೊತೆಗೂ ಕೂಡ ವಿನಿಮಯ ಮಾಡಿಕೊಳ್ತಾರೆ. ಇದೀಗ ಇನ್ನೇನು ಕೆಲ ಕ್ಷಣಗಳಲ್ಲಿ ಮೋದಿ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಭೆ ಇರೋದು ಗೊತ್ತಾಗ್ತಾ ಇದೆ. 5:30ಕ್ಕೆ ಸಂಜೆ 5:30ಕ್ಕೆ ದೆಹಲಿಯಲ್ಲಿ ಈ ಸಭೆ ನಡೆಯೋದಿದೆ. ಈ ಸಭೆಯಲ್ಲಿ ರಕ್ಷಣಾ ಸಚಿವರು ಸೇರಿದಂತೆ ಗೃಹ ಸಚಿವರು ಕೂಡ ಇರ್ತಾರೆ, ವಿದೇಶಾಂಗ ಇಲಾಖೆ ಸಚಿವರು ಇರ್ತಾರೆ, ಹಾಗೆ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಈ ಸಭೆಯಲ್ಲಿ ಭಾಗಿಯಾಗೋರಿದ್ದಾರೆ. ಬಹಳಷ್ಟು ಮಹತ್ವದ ಚರ್ಚೆಗಳಾಗುತ್ತೆ. ಮೇಲಾಧಿಕಾರಿಗಳು ಕೊಟ್ಟಿರುವಂತಹ ಮಾಹಿತಿಗಳಾಗಿರ್ಬೋದು, ಇವೆಲ್ಲದರ ಬಗ್ಗೆ ಒಂದು ಸುತ್ತಿನ ಚರ್ಚೆ ಆಗುತ್ತೆ. ಈ ಹಿಂದೆ ವಶಪಡಿಸಿಕೊಂಡಿರುವಂತಹ ಸ್ಫೋಟಕ, ಆ ಸ್ಥಳ, ಅದಕ್ಕೂ ಈ ಸ್ಫೋಟಕ್ಕೂ ಏನೇನು ಸಂಬಂಧ, ಇವೆಲ್ಲದರ ಬಗ್ಗೆನೂ ಕೂಡ ಚರ್ಚೆಗಳಾಗುವಂತ ಸಾಧ್ಯತೆಗಳಿದೆ. ಮತ್ತಷ್ಟು ಡೀಟೇಲ್ಸ್ ನಾವು ಪ್ರತಿನಿಧಿ ಹರೀಶ್ ನೀಡ್ತಾರೆ. ಹರೀಶ್, ಈಗಾಗಲೇ ನರೇಂದ್ರ ಮೋದಿ ಅವರು ಭೂತಾನ್ ಪ್ರವಾಸದಲ್ಲಿದ್ದರು, ಪ್ರಧಾನಮಂತ್ರಿಗಳು ಈಗಾಗಲೇ ಬಂದಿದ್ದಾರೆ, LNJP ಆಸ್ಪತ್ರೆಗೆ ತೆರಳಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿದೆ. ಈಗಾಗಲೇ ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸ್ತಾ ಇದ್ದಾರೆ. ಸೊ ನಂತರ ಇರುವಂತಹ ಸ್ಕೆಡ್ಯೂಲ್ ಏನಿದೆ? ಈಗ ಒಂದು ಕ್ಯಾಬಿನೆಟ್ ಮೀಟಿಂಗ್ ಇದೆ, ಅದರಲ್ಲಿ ಭದ್ರತಾ ಸಮಿತಿಯ ಜೊತೆಗೆ ಚರ್ಚೆ ನಡೆಯುತ್ತೆ ಅನ್ನುವಂಥ ಒಂದು ವಿಚಾರ ಸ್ಪಷ್ಟವಾಗ್ತಾ ಇರುವಂಥದ್ದು. ಸೊ ಇದರಲ್ಲಿ ಏನು ನಿರೀಕ್ಷೆಗಳಿವೆ ಇವತ್ತು ನಡೆಯುವಂಥ? ಯಾಕಂದ್ರೆ ಪ್ರತಿ ಬಾರಿಯೂ ಕೂಡ ಈ ಥರದೊಂದು ಭದ್ರತಾ ಕಮಿಟಿಯ ಸಭೆ ನಡೀತಾ ಇರುತ್ತೆ. ಬಟ್ ಇವತ್ತು ನಡೆಯಲಿರುವಂತಹ ಒಂದು ಸಭೆ ಎಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಹರೀಶ್? ಯಾವ ರೀತಿ ಇದನ್ನ ವಿಶ್ಲೇಷಿಸಬಹುದು? ಹೌದು ರೆಹಮಾನ್, ಕಳೆದ 2 ದಿವಸಗಳಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ಭೂತಾನ್ ಪ್ರವಾಸದಲ್ಲಿದ್ದರು. ಸ್ಫೋಟ ಆದಂತಹ ಸಂದರ್ಭದಲ್ಲೂ ಕೂಡ ಅವರು ಭೂತಾನ್ ಪ್ರವಾಸದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಭೂತಾನ್ ನೆಲದಲ್ಲಿ ಅವರು ಉಗ್ರರಿಗೆ ಸಂದೇಶವನ್ನ ಕೊಟ್ಟಿದ್ರು. ಉಗ್ರರ ಇಂತಹ ದುಷ್ಕೃತ್ಯಗಳನ್ನ ಭಾರತ ಸಹಿಸೋದಿಲ್ಲ, ಮತ್ತ ಭಾರತ ತಕ್ಕನಾದಂತ ತಿರುಗೇಟನ್ನ ಕೊಡುತ್ತೆ ಅನ್ನುವಂತಹ ಸಂದೇಶವನ್ನ ಭೂತಾನ್ ನೆಲದಲ್ಲೇ ನಿಂತ್ಕೊಂಡು ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿದ್ರು. ಈಗ ಭೂತಾನ್ ಪ್ರವಾಸವನ್ನು ಮುಗಿಸಿ ಭಾರತಕ್ಕೆ ಬಂದಿದ್ದಾರೆ. ದೆಹಲಿಗೆ ಬಂದ ತಕ್ಷಣವೇ ಅವರು LNJP ಆಸ್ಪತ್ರೆಗೆ ಭೇಟಿಯನ್ನ ಕೊಟ್ಟಿರುವಂತಹ ಸ್ಫೋಟದಲ್ಲಿ, ಅಂದ್ರೆ ಕೆಂಪುಕೋಟೆಯ ಮುಂದೆ ಆದಂತಹ ಸ್ಫೋಟದಲ್ಲಿ ಗಾಯಗೊಂಡಂತವರ ಆರೋಗ್ಯವನ್ನ ವಿಚಾರಿಸಲಿಕ್ಕೆ ಭೂತಾನ್ನಿಂದ ಬಂದಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ನೇರವಾಗಿ ಆಸ್ಪತ್ರೆಗೆ ತೆರಳಿದ್ದಾರೆ. ಅಲ್ಲಿ ಆಸ್ಪತ್ರೆಗೆ ತೆರಳಿ ವೈದ್ಯರ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ. ಯಾರ್ಯಾರ ಆರೋಗ್ಯ ಸ್ಥಿತಿ ಹೇಗಿದೆ ಅನ್ನುವಂತದನ್ನ ವಿಚಾರಿಸಿದ್ದಾರೆ. ಮತ್ತೆ ಗಾಯಾಳುಗಳು ಕೆಲವೊಂದಷ್ಟು ಫೋಟೋಸ್ ಲಭ್ಯವಾಗಿದೆ, ಅದನ್ನ ಒಂದ್ಸತಿ ಎಕ್ಸ್ಪ್ಲೈನ್ ಮಾಡೋಣ. ನರೇಂದ್ರ ಮೋದಿ ಅವರು LNJP ಆಸ್ಪತ್ರೆಗೆ ಭೇಟಿ ನೀಡಿರುವಂತಹ ಈ ಫೋಟೋ ನೋಡ್ತಾ ಇದೀವಿ ಈಗ ನಾವು. ಅದರಲ್ಲಿ ಗಾಯಗೊಂಡಿರುವಂತಹ ಒಬ್ಬ ಮಹಿಳೆಗೆ ಸಾಂತ್ವನ ಹೇಳ್ತಾ ಇರುವಂತಹ ಪ್ರಧಾನಿ ಮೋದಿ. ಈ ಘಟನೆ ನಡೆದಂತಹ ಸಂದರ್ಭದಲ್ಲಿ ಭೂತಾನ್ ಪ್ರವಾಸದಲ್ಲಿದ್ದಂತಹ ಪ್ರಧಾನಿ ಮೋದಿ ಅಲ್ಲಿಂದಲೇ ಒಂದು ಸಂದೇಶವನ್ನು ಕೂಡ ನೀಡಿದರು. ಭಾರತಕ್ಕೆ ಬಂದ ತಕ್ಷಣ ಹೋಗಿ ಭೇಟಿ ಮಾಡ್ತೀನಿ ಅನ್ನುವಂಥದ್ರ ಬಗ್ಗೆನೂ ಕೂಡ ಅವರು ಆಗಲೇ ಸ್ಪಷ್ಟಪಡಿಸಿದರು. ಅದರಂತೆ ಇವತ್ತು ಭಾರತಕ್ಕೆ ಬಂದ ತಕ್ಷಣ ನರೇಂದ್ರ ಮೋದಿ ಅವರು ನೋಡಿ ಆಸ್ಪತ್ರೆಗೆ ತೆರಳಿದ್ದಾರೆ. ಅಲ್ಲಿ ಗಾಯಗೊಂಡಿರೋರ ಒಂದು ಪರಿಸ್ಥಿತಿಯನ್ನು ವಿಚಾರಿಸಿ ಗಾಯಾಳುಗಳಿಗೆ ಸಾಂತ್ವನವನ್ನು ಹೇಳಿದ್ದಾರೆ. ಜೊತೆಗೆ ಅವರ ಹತ್ರ ಒಂದಷ್ಟು ಹೊತ್ತು ಮಾತಾಡಿದ್ದಾರೆ. ಅಂದರೆ ಕೆಲವೊಂದಷ್ಟು ಡೀಟೇಲ್ಸನ್ನು ಅವ್ರ ಹತ್ರನೂ ಕೂಡ ಪಡ್ಕೊಂಡಿದ್ದಾರೆ. ಹೇಗಾಯಿತು, ಎಷ್ಟೊತ್ತರಲ್ಲಾಯಿತು, ನೀವು ಅವಾಗ ಎಲ್ಲಿದ್ರಿ, ಈ ಥರದ ಒಂದಷ್ಟು ಬೇಸಿಕ್ ಇನ್ಫಾರ್ಮೇಷನ್ಗಳನ್ನು, ಹಾಗೆ ಅವ್ರ ಬಗ್ಗೆ ಕೆಲವೊಂದಷ್ಟು ವಿಚಾರಗಳನ್ನು ಕೇಳಿ ತಿಳ್ಕೊಂಡಿದ್ದಾರೆ ನರೇಂದ್ರ ಮೋದಿ. ಇದು ಲೇಟೆಸ್ಟ್ ಅಪ್ಡೇಟ್ಸ್. ಈಗ ಸದ್ಯಕ್ಕೆ LNJP ಆಸ್ಪತ್ರೆಯಲ್ಲಿರುವಂತಹ ಪ್ರಧಾನಿ ನರೇಂದ್ರ ಮೋದಿ
ಈಗಷ್ಟೇ ಗಾಯಾಳುಗಳ ಒಂದು ಆರೋಗ್ಯವನ್ನು ವಿಚಾರಿಸಿದ್ದಾರೆ, ಅವರ ಜೊತೆಗೆ ಒಂದಷ್ಟು ಹೊತ್ತು ಮಾತಾಡಿದ್ದಾರೆ. ಹರೀಶ್, ಎಸ್ ನೀವು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಿ, ಈಗಷ್ಟೇ ಬಂದಂತಹ ಕೆಲವೊಂದಷ್ಟು ಫೋಟೋಸನ್ನು ನಾವು ಕೂಡ ಇಲ್ಲಿ ತೋರಿಸ್ತಾ ಇದ್ದೀವಿ. LNJP ಆಸ್ಪತ್ರೆಗೆ ಹೋಗಿರುವಂತಹ ನರೇಂದ್ರ ಮೋದಿ ಅವರು ಅಲ್ಲಿ ಗಾಯಾಳುಗಳ ಒಂದು ಆರೋಗ್ಯವನ್ನು ವಿಚಾರಿಸಿ ಅವ್ರ ಜೊತೆಗೆ ಮಾತಾಡಿರುವಂಥದ್ದು. ಎಸ್, ಕಂಟಿನ್ಯೂ ಹರೀಶ್, ನೀವು ಹೇಳ್ತಾ ಇದ್ರಿ ಇವತ್ತಿರುವಂತಹ ಒಂದು ಭದ್ರತಾ ಕಮಿಟಿಯ ಸಭೆ ಜೊತೆಗೆ ನೆಕ್ಸ್ಟ್ ಏನೇನು ಶೆಡ್ಯೂಲ್ ಇದೆ ಇವತ್ತು ನರೇಂದ್ರ ಮೋದಿ ಅವರದು. ಸೊ ಇವತ್ತಿನ ಒಂದು ಮೀಟಿಂಗ್ ಎಷ್ಟು ಮಹತ್ವವನ್ನು ಪಡ್ಕೊಂಡಿದೆ ಅಂತ ಹೇಳಿ. ಹೌದು ರೆಹಮಾನ್, ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು LNJP ಆಸ್ಪತ್ರೆಯಲ್ಲಿ ಇದ್ದಾರೆ. ಗಾಯಾಳುಗಳ ಆರೋಗ್ಯವನ್ನ ಅಲ್ಲಿ ವಿಚಾರಿಸ್ತಿದ್ದಾರೆ. ಮತ್ತೆ ಘಟನೆ ಹೇಗಾಯ್ತು, ಆ ಘಟನೆಯ ಸ್ಥಳದಲ್ಲಿ ಹೇಗಿದ್ರಿ, ಮತ್ತೆ ಘಟನೆಯ ವಿವರಗಳನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಪಡಿತಾ ಇದ್ದಾರೆ. ಜೊತೆಗೆ ವೈದ್ಯರನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿಯಾಗಿದ್ದಾರೆ. ಅವರನ್ನು ಕೂಡ ಮಾತುಕತೆಯನ್ನ ಮಾಡ್ತಿದ್ದಾರೆ. ಈ ಗಾಯಗೊಂಡಿರ್ತಕ್ಕಂತಹ ಏನು ಸ್ಫೋಟದಲ್ಲಿ ಗಾಯಗೊಂಡಿರ್ತಕ್ಕಂತಹ ರೋಗಿಗಳಿಗೆ, ಗಾಯಗೊಂಡಂತವರಿಗೆ ಅಲ್ಲಿ ಬಹು ಮುಖ್ಯವಾಗಿ ಚಿಕಿತ್ಸೆ ನೀಡ್ತಿರ್ತಕ್ಕಂತಹ ವೈದ್ಯರನ್ನ ಸಂಪರ್ಕವನ್ನ ಮಾಡಿದ್ದಾರೆ. ಜೊತೆಗೆ ಏನೇನೆಲ್ಲ ಅವರಿಗೆ ಉನ್ನತ ಮಟ್ಟದ ಚಿಕಿತ್ಸೆ ಅಗತ್ಯ ಇದೆ, ಎಲ್ಲವನ್ನು ಕೂಡ ಚಿಕಿತ್ಸೆ ನೀಟಾಗಿ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದಷ್ಟು ಸೂಚನೆಗಳನ್ನು ಕೂಡ ನೀಡಿರುವಂತಹದ್ದು. ಇದಾದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರು ನಡೆಸುವಂತಹ ಮೀಟಿಂಗ್ ಅತ್ಯಂತ ಮಹತ್ವದಾಗಿದೆ. ನೇರವಾಗಿ LNJP ಆಸ್ಪತ್ರೆಯಿಂದ ತಮ್ಮ ನಿವಾಸಕ್ಕೆ ಬರ್ತಾರೆ. ಅಲ್ಲಿ ಸಚಿವ ಸಂಪುಟ ಸಭೆ ನಡೆಯುತ್ತೆ 5:30ಕ್ಕೆ. ಸಚಿವ ಸಂಪುಟ ಸಭೆ ನಡೆಯುವುದಕ್ಕೂ ಮುಂಚೆ ಭದ್ರತಾ ಸಂಪುಟ ಸಮಿತಿಯ ಸಭೆ ನಡೆಯುತ್ತೆ. ಭದ್ರತಾ ಸಂಪುಟ ಸಮಿತಿಯ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇರ್ತಾರೆ, ಗೃಹ ಸಚಿವ ಅಮಿತ್ ಶಾ ಅವರು ಇರ್ತಾರೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು, ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ಹಾಗೆ ವಿದೇಶಾಂಗ ಸಚಿವ ಜೈಶಂಕರ್ ಅವರು ಕೂಡ ಇರ್ತಾರೆ. ಇವರು ನಡೆಸುವಂತಹ ಮೀಟಿಂಗ್ ಅತ್ಯಂತ ಪ್ರಮುಖವಾಗಿರುತ್ತೆ. ಈ ಘಟನೆಗೆ ಕಾರಣ ಏನು ಅನ್ನುವಂಥದ್ರ ಬಗ್ಗೆ ಚರ್ಚೆ ನಡೆಯುತ್ತೆ. ಒಂದು ವೇಳೆ ಉಗ್ರರ ಕೈವಾಡ ಇದೆ ಅಂತ ಆದ್ರೆ ಇಲ್ಲಿ ಯಾವ್ಯಾವ ಸಂಘಟನೆಯ ಉಗ್ರರು ಈ ಒಂದು ಜಾಲದಲ್ಲಿ ಭಾಗಿಯಾಗಿದ್ದಾರೆ, ಇವರ ಜಾಲ ಎಷ್ಟು ದೊಡ್ಡದಿದೆ, ಎಲ್ಲೆಲ್ಲಿ ಸಂಪರ್ಕ ಇದೆ, ಯಾರ್ಯಾರು ಇದರಲ್ಲಿ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ, ಒಂದ್ ವೇಳೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದರ ಕೈವಾಡ ಇದೆಯಾ, ಪಾಕಿಸ್ತಾನದಲ್ಲಿ ಇರ್ತಕ್ಕಂತಹ ಅಲ್ಲಿ ಆಕ್ಟಿವ್ ಆಗಿರ್ತಕ್ಕಂಥ ಜೈಷೆ ಮೊಹಮ್ಮದ್ ಸಂಘಟನೆಯ ಕೈವಾಡ ಇದರಲ್ಲಿ ಏನಾದ್ರೂ ಇದೆಯಾ, ಹೀಗೆ ಸಂಪೂರ್ಣವಾದ ಮಾಹಿತಿಯನ್ನ ಪಡಿತಾರೆ. ಅದಕ್ಕೆ ಪ್ರತ್ಯುತ್ತರವನ್ನ ಏನ್ ಕೊಡಬೇಕು ಅನ್ನುವಂಥದ್ರ ಬಗ್ಗೆನೂ ಕೂಡ ಚರ್ಚೆ ನಡೆಯುತ್ತೆ. ಯಾಕಂತಂದ್ರೆ ಇದು ದೇಶದ ಭದ್ರತೆಯ ವಿಚಾರ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಮುಂದೆ ಯಾವ ರೀತಿಯಾದ ಒಂದು ಸ್ಟೆಪ್ ಅನ್ನ ತೆಗೆದುಕೊಳ್ಬೇಕು ಅನ್ನುವಂತಹ ನಿರ್ಣಯವನ್ನು ಕೂಡ ಇದರಲ್ಲೇ ಮಾಡ್ತಾರೆ. ಮತ್ತೆ ತನಿಖೆ ಯಾವ ರೀತಿಯಾಗಿ ಸಾಗ್ತಿದೆ, ಇಲ್ಲಿ ಎಲ್ಲಾ ತನಿಖಾ ಸಂಸ್ಥೆಗಳು ಒಗ್ಗೂಡಿ ಇಲ್ಲಿ ತನಿಖೆಯನ್ನ ಮಾಡಬೇಕಾಗುತ್ತೆ. NIA ಆಗಿರ್ಬೋದು, ATS ಆಗಿರ್ಬೋದು, ಜಮ್ಮು ಕಾಶ್ಮೀರ ಪೊಲೀಸರು, ಹರಿಯಾಣ ATS, ಹರಿಯಾಣ ಪೊಲೀಸರು, ಮತ್ತೆ ಉತ್ತರ ಪ್ರದೇಶ ATS ಕೂಡ ಈ ತನಿಖೆಯಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಇದು ಕೇವಲ ಒಂದು ರಾಜ್ಯಕ್ಕೆ ಸೀಮಿತವಾದಂತದ್ದಲ್ಲ, ಕೇವಲ ದೆಹಲಿಗೆ ಮಾತ್ರ ಸೀಮಿತ ಆಗಿಲ್ಲ. ಹರಿಯಾಣದಲ್ಲಿ ಸ್ಫೋಟಗಳು ಪತ್ತೆ ಆಗುತ್ತೆ, ದೆಹಲಿಯಲ್ಲಿ ಸ್ಫೋಟಗೊಳ್ಳುತ್ತೆ, ಮತ್ತೆ ಅವರ ಮೂಲ ಇರತಕ್ಕಂಥದ್ದು ಜಮ್ಮು ಕಾಶ್ಮೀರ, ಹರಿಯಾಣ, ಹಾಗೆ ಲಕ್ನೋ. ಹೀಗೆ ಎಲ್ಲಾ ರೀತಿಯಾದಂತಹ ಎಲ್ಲ ಆಂಗಲ್ ನಲ್ಲೂ ಕೂಡ ತನಿಖೆ ನಡೀಬೇಕಾಗುತ್ತೆ. ಇದರ ತನಿಖೆಯ ಸಂಪೂರ್ಣ ಮಾಹಿತಿಯನ್ನ ಪಡಿತಾರೆ. ಜೊತೆಗೆ NIA ಅಧಿಕಾರಿಗಳಾಗಿರ್ಬೋದು, ಜಮ್ಮು ಕಾಶ್ಮೀರ ಪೊಲೀಸ್ ಅಧಿಕಾರಿಗಳ ಜೊತೆಯೂ ಕೂಡ ಚರ್ಚೆ ನಡೆಸ್ತಾರೆ. ಅಂದ್ರೆ ಯಾರ್ಯಾರು ಈ ತನಿಖೆಯಲ್ಲಿ ಭಾಗಿಯಾಗಿದ್ದಾರೆ ಆ ತನಿಖೆಯ ಮುಖ್ಯಸ್ಥರುಗಳನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತುಕತೆ ನಡೆಸ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸಕ್ಕೆ ಬರೋಕ್ ಆಗದೆ ಇರುವಂತಹ ಸಂದರ್ಭದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೂಡ ಈ ತನಿಖೆಯ ನೇತೃತ್ವ ವಹಿಸಿರ್ತಕ್ಕಂಥ ಅಧಿಕಾರಿಗಳು ಭಾಗಿಯಾಗ್ತಾರೆ. ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಅನ್ನ ಕೊಡ್ತಾರೆ. ಇದಾದ ಬಳಿಕ ಸಚಿವ ಸಂಪುಟ ಸಭೆ ನಡೆಯುತ್ತೆ. ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಈ ಒಂದು ಘಟನೆಗಳ ಬಗ್ಗೆ ಸಂಪೂರ್ಣವಾಗಿ ವಿವರವನ್ನ ಕೊಡಲಾಗುತ್ತೆ. ಅಂದ್ರೆ ಗೃಹ ಸಚಿವ ಅಮಿತ್ ಶಾ ಅವರು ಈ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಈ ಘಟನೆ ಹೇಗಾಯ್ತು, ಈ ಘಟನೆಯ ಹಿಂದೆ ಯಾರಿದ್ದಾರೆ, ಯಾರ ಕೃತ್ಯ ಇದೆ, ಯಾರ ಕೈವಾಡ ಇದೆ, ಈ ಜಾಲ ಏನಿದೆ, ಸಂಪೂರ್ಣವಾದ ವಿವರವನ್ನ ಸಚಿವ ಸಂಪುಟ ಸಭೆಯಲ್ಲಿ ಮಂಡಿಸಲಾಗುತ್ತೆ. ಮತ್ತೆ ಮುಂದೆ ತೆಗೆದುಕೊಳ್ಳಬಹುದಂತ ನಿರ್ಣಯಗಳು, ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೈವಾಡ ಇದೆಯಾ ಅಥವಾ ಪಾಕಿಸ್ತಾನ ಇದರಲ್ಲಿ ಏನಾದ್ರೂ ಕೈವಾಡ ಇದೆಯಾ ಅನ್ನುವಂಥದ್ದು ಗೊತ್ತಾಯ್ತು ಅನ್ನುವಂತಾದ್ರೆ, ಆ ತರದ ಸುಳಿವನ್ನ ಸಿಗ್ತಾ ಇದೆ ಅಂತಾದ್ರೆ ಅಂತಾರಾಷ್ಟ್ರೀಯ ಮಟ್ಟದ ವೇದಿಕೆಯಲ್ಲಿ ಈ ಒಂದು ಉಗ್ರರ ಕೃತ್ಯವನ್ನ ಖಂಡನೆ ಮಾಡುವಂತದ್ದು ಹೇಗೆ ಅನ್ನುವಂತದ್ದು ಚರ್ಚೆಗೆ ಬರುತ್ತೆ. ಇದರ ವಿಸ್ತೃತ ವಿವರಣೆಯನ್ನ ವಿದೇಶಾಂಗ ಸಚಿವರಾದಂತಹ ಜೈಶಂಕರ್ ಅವರು ಇದರ ಬಗ್ಗೆ ಕೂಡ ವಿವರವಾದಂತಹ ಮಾಹಿತಿಯನ್ನ ಸಚಿವ ಸಂಪುಟಕ್ಕೆ ನೀಡಲಿದ್ದಾರೆ. ರೆಹಮಾನ್, ಓಕೆ, ಥ್ಯಾಂಕ್ ಯು ಹರೀಶ್ ತಮ್ಮ ಡೀಟೇಲ್ಸ್ಗಾಗಿ. ನೋಡಿ, ಈ ದೃಶ್ಯಗಳನ್ನು ನಾವೇನು ನೋಡ್ತಾ ಇದ್ದೀವಿ, ಫೋಟೋಸ್. ಈಗ LNJP ಆಸ್ಪತ್ರೆಗೆ ಭೇಟಿ ನೀಡಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅಲ್ಲಿ ಗಾಯಾಳುಗಳ ಒಂದು ಆರೋಗ್ಯವನ್ನು ವಿಚಾರಿಸಿದ್ದಾರೆ.
ಗಾಯಾಳುಗಳಿಗೆ ಧೈರ್ಯ ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ನರೇಂದ್ರ ಮೋದಿ ಮಹಿಳೆಯೊಬ್ಬರಿಗೆ ಮಾತನಾಡ್ತಾ ಸಾಂತ್ವನವನ್ನು ಕೂಡ ಹೇಳಿದ್ರು. ಘಟನೆ ಬಗ್ಗೆ ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಗಾಯಾಳುಗಳ ಆರೋಗ್ಯ ಸ್ಥಿತಿ ಬಗ್ಗೆ ಮೋದಿ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಇಲ್ಲಿ ಸರಿಯಾದ ಚಿಕಿತ್ಸೆ ನೀಡುವಂತೆ ವೈದ್ಯರಿಗೂ ಕೂಡ ಇದೇ ಸಂದರ್ಭದಲ್ಲಿ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಗಾಯಾಳುಗಳಿಗೆ ಧೈರ್ಯ ಹೇಳಿದ್ದಾರೆ. ಹಾಗೆ ಕೆಲವೊಂದಷ್ಟು ಫೋಟೋಸನ್ನು ನಾವೇನು ನೋಡ್ತಾ ಇದ್ವಿ, ಒಂದಷ್ಟು ಜನರಿಗೆ ಕೈಗೆ ಪೆಟ್ಟಾಗಿದೆ, ಕೆಲವೊಂದಷ್ಟು ಜನ ಕಾಲಿಗೆ ಪೆಟ್ಟಾಗಿರುವಂತಹ ಗಾಯಾಳುಗಳಿದ್ದಾರೆ. ಅವರೆಲ್ಲರ ಜೊತೆಗೂ ಕೂಡ ಮಾತಾಡಿದೆ. ಹೆಚ್ಚಿನ ಬಹುಶಃ ಇಲ್ಲಿ ಅಡ್ಮಿಟ್ ಆಗಿರೋರಲ್ಲಿ ನಾವು ನೋಡ್ತಾ ಹೋದ್ರೆ ಆಘಾತಗೊಂಡಿರೋರು ಜಾಸ್ತಿ ಇದ್ದಾರೆ. ಯಾಕಂದ್ರೆ ಆ ಒಂದು ಸಂದರ್ಭದಲ್ಲಿ ಪ್ಯಾನಿಕ್ ಆಗಿ, ಯಾಕಂದ್ರೆ ಅಲ್ಲೇ ಇದ್ದಂಥವ್ರು, ಅಲ್ಲಿ ಅಕ್ಕಪಕ್ಕದಲ್ಲಿದ್ದಂಥ ಒಂದು 50 ಮೀಟರ್ ದೂರದಲ್ಲಿದ್ದಂಥ ಒಂದು ಮಾರ್ಕೆಟ್, ಅಲ್ಲಿ ಓಡಾಡ್ಕೊಂಡಿದ್ದಂಥವ್ರು ಅಥವಾ ಆ ರಸ್ತೆಯಲ್ಲಿ ವೆಹಿಕಲ್ನ ಪಾರ್ಕ್ ಮಾಡ್ಕೊಂಡು ನಿಂತಿದ್ದಂಥವ್ರು, ಸಿಗ್ನಲ್ ಇದೆ ಅಂತ ಹೇಳಿ ವೆಹಿಕಲ್ನಲ್ಲಿ ನಿಂತಿದ್ದಂಥವ್ರು ಎಲ್ಲರೂ ಕೂಡ ಇದ್ದಾರೆ ಇದರಲ್ಲಿ ಗಾಯಗೊಂಡಿರೋರಲ್ಲಿ. ಸೊ ಅವರಲ್ಲಿ ಹೆಚ್ಚು ಜನ ಇರುವಂಥದ್ದು ಆಘಾತಗೊಂಡಿದ್ದಾರೆ. ಸೊ ಅಂಥವ್ರ ಜೊತೆಗೆ ಮಾತಾಡಿ ಅವರಿಗೆ ಧೈರ್ಯ ಹೇಳುವಂಥ ಒಂದು ಕೆಲಸವನ್ನು ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ.